ಇಲ್ಲಿ ನೋಡಿ, ನಮ್ಮ ತಂದೆಯವರ ವಿಂಟೇಜ್ ವಾಚ್ ಇದೆ. ಇದು ನಮ್ಮ ತಂದೆ ಬದುಕಿದ್ದ 54 ವರ್ಷಗಳಲ್ಲಿ 29ರಿಂದ 30 ವರ್ಷ ಅದು ನಮ್ಮ ತಂದೆಯ ಕೈಯಲ್ಲಿತ್ತು. ಇನ್ನು ಒಂದು ನಮ್ಮ ತಂದೆಯ ವಿಶೇಷತೆ ಏನು ಅಂದರೆ, ಎಲ್ಲರೂ ವಾಚನ್ನು ಎಡಗೈಯಲ್ಲಿ ಕಟ್ಟಿಕೊಂಡರೆ ನಮ್ಮ ತಂದೆ ಕೆ ರಮೇಶ್ ಭಟ್ ವಾಚನ್ನು ಬಲಗೈಯಲ್ಲಿ ಕಟ್ಕೊಳ್ತಾ ಇದ್ದರು. ಇದನ್ನು ಹೀಗೆ ಪ್ರಿಸರ್ವ್ ಮಾಡಿದ್ದೇನೆ. ನಮ್ಮ ತಂದೆ ಆಗಲಿ ಹೆಚ್ಚು ಕಮ್ಮಿ 28-30 ವರ್ಷ ಆಗ್ತಾ ಹತ್ತಿರಕ್ಕೆ ಬಂದರೂ ಕೂಡ ನಮ್ಮ ತಂದೆಯ ಒಡನಾಟ ಇಟ್ಟುಕೊಂಡಿದ್ದ ಈ ವಾಚಿಗೆ ಪರಮಧನ್ಯ. ಏಕೆಂದರೆ ನಾವು ಆವಾಗಷ್ಟೇ ಮಾತಾಡ್ತಾ ಇದ್ವಿ. ಆದರೆ ನಮ್ಮ ತಂದೆಯ ಜೊತೆಗೆ 29 ವರ್ಷಗಳ ಕಾಲ, 30 ವರ್ಷ ಕಾಲ ಇದು ಜೀವಿಸಿತು ಅವರ ಬಲಗೈ ಬಂಟನಾಗಿ. ಸ್ವಲ್ಪ ಇದನ್ನು ನೋಡೋಣ ಬನ್ನಿ. ಇದು ಸೆಲ್ ಆಗಿರತಕ್ಕಂತಹ ವಾಚ್ ಕ್ವಾರ್ಟ್ಸ್ ಏನೂ ಅಲ್ಲ. ಇದು ಸ್ವಿಟ್ಜರ್ಲ್ಯಾಂಡ್ ಅವರ ಫೋರ್ಟಿಸ್ ವಾಚ್, 1944 ಫೋರ್ಟಿಸ್ ವಾಚ್. ಇದು ನಮ್ಮ ತಂದೆ ಬ್ಯಾಂಕ್ ಆಫ್ ಇಂಡಿಯಾ 1962 ಸೇರಿದಾಗ ಅವ್ರಿಗೆ ಬ್ಯಾಂಕಲ್ಲಿ ಪರ್ಮನೆಂಟ್ ಆದ ತಕ್ಷಣ ತೊಗೊಂಡ ಫಸ್ಟ್ ವಾಚ್ ಅವರ ಸಂಬಳದಿಂದ. ನೋಡಿ, ತುಂಬ ಅತ್ಯದ್ಭುತ ರೀತಿಯಲ್ಲಿ ಇದೆ. 17 ಜ್ಯುವೆಲ್ಸ್, ಕ್ಯಾಪ್ ಲಾಕ್, ಫೋರ್ಟಿಸ್ ಅಂತ ಇದೆ. ಫ್ಲ್ಯಾಶ್ ಕೂಡ ಬರ್ತಾ ಇದೆ. ನಾನು ತಕ್ಕ ಮಟ್ಟಿಗೆ ವಿಡಿಯೋ ಮಾಡಲು ಇದು ಮಾಡ್ತಾಯಿದ್ದೇನೆ. ಇದು ಸೆಲ್ಲಲ್ಲಿ ನಡೆಯಲ್ಲ, ಅಂದರೆ ಇದು ಆಟೋಮೆಟಿಕ್ ಅಂತ ನೀವು ಕೇಳ್ತಾ ಇದ್ದೀರಿ ಕುತೂಹಲಕ್ಕೆ. ಆಟೋಮೆಟಿಕ್ ಏನೂ ಅಲ್ಲ. ಇದು ವೈಂಡಪ್ ಕೀ, ವೈಂಡ್ ಮಾಡಿ ಕೊಡ್ತಕ್ಕಂತಹ ವಾಚು. ಇದು ನಾನಿನ್ನೂ ಚೆಕ್ ಮಾಡಿಲ್ಲ, ಸುಮಾರು ವರ್ಷಗಳಾಯಿತು ಇದನ್ನು ಮಾಡಿ. ತಂದೆ ದಿನವೂ ಕೀ ಕೊಡ್ತಾಯಿದ್ರು ಇದಕ್ಕೆ. ತಂದೆ ನಮ್ಮೊಂದಿಗೆ ಇಲ್ಲ, ಆದ್ದರಿಂದ ನಮಗೆ ಈ ವಾಚ್ ನೋಡಿದ ತಕ್ಷಣ ಅವರೇ ಇದ್ದಾರೆ ಅಂತ ಮೆಹಸೂಸ್, ಅಂದರೆ ಫೀಲ್ ಆಗುತ್ತೆ ನನಗೆ. ಸೊ ಲಾಂಗ್ ಲಿವ್ ಮೈ ಪೇರೆಂಟ್ಸ್ ಅಚೀವ್ಮೆಂಟ್. ತಂದೆನ ಅಕಾಲಿಕ ಮರಣದಲ್ಲಿ ಕಳೆದುಕೊಂಡರೂ ಈ ವಾಚು ಆ ಕೊರತೆಯನ್ನು ನೀಗಿಸಿದೆ. ತಮ್ಮೆಲ್ಲರಿಗೂ ಕುತೂಹಲ ಇರಬಹುದು, ನಮ್ಮ ತಂದೆ ಕೆ ರಮೇಶ್ ಭಟ್ ಅವರ ಭಾವಚಿತ್ರ ಏನಾದರೂ ಇದೆಯಾ ಅಂತ. ನಮ್ಮ ತಂದೆಯ ಭಾವಚಿತ್ರವನ್ನು ತೋರಿಸುವೆ. ಶ್ರೀಲಂಕನ್ ಒಬ್ಬ ಚಿತ್ರಕಾರ, ಅವರ ಹೆಸರು ಕೌಶಿಕನ್ ರಾಮಯ್ಯ ಅಂತ. ಕೌಶಿಕನ್ ಅಣ್ಣ ಅವರು ನಮ್ಮ ತಂದೆ ಚಿತ್ರವನ್ನು ಬಿಡಿಸಿದ್ದಾರೆ. ನಿಮಗೋಸ್ಕರ ನಮ್ಮ ತಂದೆಯ ಭಾವಚಿತ್ರವನ್ನು ನಾನು ಇದೀಗ ತೋರಿಸುತ್ತಿದ್ದೇನೆ. ಎಸ್, he is Mr. K. Ramesh Bhatt. He worked in Bank of India from 1962 to 1998. 36 ಸುದೀರ್ಘ ಅವಧಿಯ ಕೆಲಸ. He started his work as a peon and attender. At the time of his death, he was got assigning power. He was a special assistant in Bank of India. ಹೀಗೆ ನೋಡ್ರಿ ಸ್ನೇಹಿತರೆ, ಅವರು ಬದುಕಿದ್ದ 54 ವರ್ಷ ಕಾಲದಲ್ಲಿ ನಮಗೆ 108 ವರ್ಷದ ಅಚೀವ್ಮೆಂಟ್ಸನ್ನು ಮಾಡಿ ಅಂತ ಹರಿಸಿ ಹೋಗಿದ್ದಾರೆ. ಅಪ್ಪ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಇಂತಿ ನಿಮ್ಮವ ಕೆ ಆರ್ ಉಮೇಶ್.